ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯದ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ವಾರ್ ಘೋಷಿಸಿದ್ದಾರೆ. ಕೇಂದ್ರದ ಮೋದಿ ಸರ್ಕಾರ ರಾಜ್ಯದ ಮೇಲೂ ಸೇಡಿನ ರಾಜಕಾರಣ ಮಾಡುತ್ತಿದೆ. ಇದಕ್ಕೆ ರಾಜ್ಯದ ಬಿಜೆಪಿ ಸಂಸದರು ಮತ್ತು ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸಾಥ್ ನೀಡುತ್ತಿದ್ದಾರೆ ಎಂದು ಸಿದ್ದರಾಮಯ್ಯ ತೀವ್ರ ಕೇವಲ ಒಂದು ಸಚಿವ ಸ್ಥಾನಕ್ಕಾಗಿ ಕುಮಾರಸ್ವಾಮಿ ಕನ್ನಡಿಗರ ಸ್ವಾಭಿಮಾನವನ್ನ ಅಡವು ಇಟ್ಟಿದ್ದಾರೆ ಅನ್ನುವುದು ಸಿಎಂ ಅವರ ನೇರ. ಇತ್ತೀಚೆಗೆ ನಡೆದ ಸೋಷಲಿಸ್ಟ್ ಸಮಾವೇಶದಲ್ಲೂ ಒಕ್ಕೂಟ ವ್ಯವಸ್ಥೆ ಅಪಾಯದಲ್ಲಿದೆ ಎಂದಿದ್ದ ಸಿಎಂ ಈಗ ಎಕ್ಸ್ಪೋಸ್ಟ್ ಮೂಲಕ ಮೈತ್ರಿ ನಾಯಕರ ನಡು ನಡಗಿಸಿದ್ದಾರೆ. ಬಿಜೆಪಿಯೇತರ ಸರ್ಕಾರ ಇರೋ ಕಾರಣಕ್ಕೆ ಕರ್ನಾಟಕದ ವಿರುದ್ಧ ಕೇಂದ್ರದಿಂದ ದ್ವೇಷದ ರಾಜಕಾರಣ. ಸಿಎಂ ಸಿದ್ದರಾಮಯ್ಯ ರಾಜ್ಯಕ್ಕೆ ಸಿಗಬೇಕಾದ ತೆರಿಗೆ ಪಾಲು, ಬರ ಪರಿಹಾರ ಮತ್ತು ಅಭಿವೃದ್ಧಿ ಅನುದಾನ ನೀಡದೆ ಕೇಂದ್ರದಿಂದ ಮಲತಾಯಿ ಧೋರಣೆ. ಕೇವಲ ಸಚಿವ ಸ್ಥಾನ ಉಳಿಸಿಕೊಳ್ಳಲು ಕನ್ನಡಿಗರ ಹಿತಾಸಕ್ತಿ ಬಲಿ ಕೊಟ್ಟರೆ ಕುಮಾರಸ್ವಾಮಿ ಎಂದು ಸಿದ್ದರಾಮಯ್ಯ ಪ್ರಶ್ನೆ. ಪ್ರಧಾನಿ ಮೋದಿ ಎದುರು ರಾಜ್ಯದ ಹಕ್ಕು ಕೇಳಲು ಬಿಜೆಪಿ ಸಂಸದರ ಕೈಕಾಲು ನಡುಗುತ್ತವೆ ಎಂದು ವ್ಯಂಗ್ಯ. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ದಿನದಿಂದಲೂ ಕೇಂದ್ರ ಸರ್ಕಾರ ಪ್ರತೀಕಾರದ ರಾಜಕಾರಣ ಮಾಡುತ್ತಿದೆ ಅನ್ನೋದು ಸಿದ್ದರಾಮಯ್ಯ ಅವರ ಸುದೀರ್ಘ ಆರೋಪ. ಕನ್ನಡಿಗರು ಕಟ್ಟುವ ತೆರಿಗೆ ಹಣವನ್ನ ನಮಗೆ ನೀಡದೆ ವಂಚಿಸಲಾಗುತ್ತಿದೆ. ಬರ ಪರಿಹಾರದಿಂದ ಹಿಡಿದು ಜಿಎಸ್ಟಿ ಪಾಲಿನವರೆಗೂ ಪ್ರತಿಯೊಂದಕ್ಕೂ ರಾಜ್ಯ ಸರ್ಕಾರ ಬೀದಿಗೆ ಇಳಿದು ಹೋರಾಟ ಮಾಡಬೇಕಾದ ಪರಿಸ್ಥಿತಿಗೆ ಬಂದಿದೆ. ನೀರಾವರಿ ಮತ್ತು ರೈಲು ಯೋಜನೆಗಳಿಗೆ ಅನುಮತಿ ನೀಡದೆ ಕೇಂದ್ರ ಸತಾಯಿಸ್ತಾ ಇದೆ. ಇದು ಒಕ್ಕೂಟ ವ್ಯವಸ್ಥೆಗೆ ಎಸಗುತ್ತಿರುವ ದ್ರೋಹ ಎಂದು ಸಿಎಂ ಗುಡುಗಿದ್ದಾರೆ. ಚುನಾವಣಾ ಪ್ರಚಾರದ ವೇಳೆ ಜೆಪಿ ನಡ್ಡಾ ಅವರು ನೀಡಿದ ಬೆದರಿಕೆಯನ್ನ ಕೇಂದ್ರ ಸರ್ಕಾರ ಈಗ ಅಕ್ಷರಶಃ ಜಾರಿಗೆ ತಂದಿದೆ ಹೀಗೆಂದು ಸಿಎಂ ಆರೋಪಿಸಿದ್ದಾರೆ. ಬಿಜೆಪಿಗೆ ಮತ ಹಾಕದಿದ್ದರೆ ಮೋದಿ ಅವರ ಆಶೀರ್ವಾದ ಸಿಗಲ್ಲ ಅಂದಿದ್ದ ನಡ್ಡಾ ಮಾತಿನಂತೆ ಈಗ ಕನ್ನಡಿಗರನ್ನ ಅಭಿವೃದ್ಧಿಯಿಂದ ವಂಚಿಸಲಾಗುತ್ತಿದೆ. ರಾಜಕೀಯ ದ್ವೇಷಕ್ಕಾಗಿ 6.5 ಕೋಟಿ ಜನರ ಹಿತವನ್ನ ಬಲಿ ಕೊಡೋದು ಎಷ್ಟು ಸರಿ ಅಂತ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ಇತ್ತೀಚೆಗೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ಆಗ್ತಿರೋ ಅನ್ಯಾಯದ ಬಗ್ಗೆ ಸಿಎಂ ಧ್ವನಿ ಎತ್ತಿದ್ದಾರೆ. ರಾಜ್ಯದಿಂದ ಆಯ್ಕೆಯಾಗಿರುವ ಬಿಜೆಪಿ ಸಂಸದರ ವಿರುದ್ಧ ವ್ಯಂಗ್ಯವಾಡಿರುವ ಸಿಎಂ ಮೈಕ್ ಮುಂದೆ ದ್ವೇಷದ ಭಾಷಣ ಮಾಡೋ ಇವರಿಗೆ ಮೋದಿ ಎದುರು ರಾಜ್ಯದ ಪರ ಮಾತಾಡೋಕೆ ಧೈರ್ಯವಿಲ್ಲ ಎಂದಿದ್ದಾರೆ. ಪ್ರಧಾನಿ ಎದುರು ಇವರು ಕೈಕಾಲು ನಡುಗುತ್ತವೆ. ಕೇವಲ ತಮ್ಮ ಕುರ್ಚಿ ಭದ್ರಪಡಿಸಿಕೊಳ್ಳಲು ಮೌನಕ್ಕೆ ಶರಣಾಗಿದ್ದಾರೆ ಅನ್ನೋದು ಸಿಎಂ ವಾದ. ರಾಜ್ಯದ ಪರ ಧ್ವನಿ ಎತ್ತಬೇಕಾದವರು ಬಾಯಿ ಮುಚ್ಚಿ ಕೂತಿರೋದು ಕನ್ನಡಿಗರಿಗೆ ಮಾಡ್ತಿರೋ ಅವಮಾನ ಎಂದು ಸಿದ್ದರಾಮಯ್ಯ ಟೀಕಿಸಿದ್ದಾರೆ. ವಿಶೇಷವಾಗಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಗುರಿಯಾಗಿಸಿಕೊಂಡಿರುವ ಸಿಎಂ ಮಣ್ಣಿನ ಮಗ ಅಂತ ಕರೆಸಿಕೊಳ್ಳುವ ಕುಮಾರಸ್ವಾಮಿ ಈಗ ಕನ್ನಡಿಗರ ಅನ್ಯಾಯದ ವಿರುದ್ಧ ಯಾಕೆ ಸಿಡಿದೇಳುತ್ತಿಲ್ಲ ಎಂದು ಕೇಳಿದ್ದಾರೆ. ಕೇವಲ ಒಂದು ಸಚಿವ ಸ್ಥಾನಕ್ಕಾಗಿ ಕೇಂದ್ರದ ಆಳಿನಂತೆ ವರ್ತಿಸುತ್ತಿರುವ ಕುಮಾರಸ್ವಾಮಿ ಅವರ ನಡೆ ಅಸಹ್ಯ ಹುಟ್ಟಿಸುವಂತಿದೆ ಅಂದಿದ್ದಾರೆ. ರಾಜ್ಯದ ಹಿತ ಕಾಪಾಡಲು ವಿಫಲರಾಗಿರುವ ಇವರಿಗೆ ಜನರೇ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತಾರೆ ಅಂತ ಸಿದ್ದರಾಮಯ್ಯ ಎಚ್ಚರಿಕೆ ನೀಡಿದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.